ಯಾಕೆ ಮೇಲೆ ಕೂತಿದ್ದಾರೆ ಅಪ್ಪಿ ಹಾಯ್ ಹಾಯ್ ಮೇಡ माईष्पति साम्राज्यो अस्माकं माईष्पति साम्राज्यो अस्माकं ಪುರಾಣಿ ಮನಾಲಿ ಪಗೋಡ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ನೀನು ಹೇಳ್ತದಲ್ಲ ದೇವಸ್ಥಾನ ಸ್ಥಳ ಮನಾಲಿ ಅಂತ. नहीं 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 ಯಾಕೆ ಮೇಲೆ ಕೂತಿದ್ದಾರೆ ಅಪ್ಪಿ ಹಾಯ್ ಹಾಯ್ ಮೇಡ ಹೋಗ್ತವ್ರೆ. अलग अलग क्या हो जाएगा अलग अलग क्या आगे जाके वीडियो बनाइए आगे 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 और आगे जाके ಏನು ಎದುರಂಗಿರಲ್ಲ. ಮಾಯಿಷ್ಪತಿ ಸಾಮ್ರಾಜ್ಯೋ ಅಸ್ಮಾಕಂ ಮಾಯಿಷ್ಪತಿ ಸಾಮ್ರಾಜ್ಯೋ ಅಸ್ಮಾಕಂ. ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ವಿಟು ಚಾನಲ್. ಇವಾಗ ನಾವು ಹೋಗ್ತಾ ಇದ್ದೀವಿ ಅಂದರೆ ನಿಯರ್ ಇದ್ದೀವಿ ಮನು ಟೆಂಪಲ್ಗೆ. ತೋರಿಸ್ತೀನಿ ಬನ್ನಿ. ಇವಾಗ ಇದು ಮನು ಟೆಂಪಲ್ ಹತ್ರ ಇವಾಗ ಬಂದಿದ್ದೀವಿ ನಾವು. ಸೊ ಇದು ಬಂದ್ಬಿಟ್ಟು ಆಲ್ ರೋಡಿಂದ ಓಲ್ಡ್ ಮನಾಲಿಂದ 3 ಕಿಲೋಮೀಟರ್ಸ್. ಸೊ ವಾಕ್ ಮಾಡ್ಕೊಂಬಂದರೆ ಒಂದು 15-20 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಸೊ ನಾವು ವಾಕ್ ಮಾಡ್ಕೊಂಡೇ ಬಂದ್ವಿ. ಎಂಟ್ರೆನ್ಸು ಆರ್ಷಿ ಮನು ಮಂದಿರ ಪುರಾಣಿ ಮನಾಲಿ. ಸ್ಟೆಪ್ಸ್ ಇದೆ ಇಲ್ಲಿ. ಸೊ ಇದು ಮನು ಟೆಂಪಲ್. ಸೊ ಇಲ್ಲಿ ಯಾವುದೇ ಎಂಟ್ರೆನ್ಸ್ ಫೀಸ್ ಇಲ್ಲ. ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ. ಸೊ ಇದು ಸಹ ಅಡಿಂಬ ಟೆಂಪಲ್ ಥರನೇ ಪಗೋಡ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಅದರ ಡಿಫ್ರೆನ್ಸ್ ಏನಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಕಾಂಕ್ರೀಟ್ ಯೂಸ್ ಮಾಡಿದ್ದಾರೆ. ಸೊ ಅಡಿಂಬ ಟೆಂಪಲ್ ಇಲ್ಲಿ ಪ್ಯೂರ್ ವುಡನಿಂದ ಮಾಡಿದರು. ಸೊ ಇಲ್ಲಿ ಮೇಡ್ ಶ್ರೈನ್ಸ್ ಏನಿದೆಯಲ್ಲ ಗೋಪುರ ಅದು ಸ್ವಲ್ಪ ಸಿಮೆಂಟ್ ಮತ್ತು ಕಟ್ಟಿಗೆಯಿಂದ ನಿರ್ಮಿಸಿದ್ದಾರೆ. ನೋಡ್ಬೋದು ಅಲ್ಲಿ. ಸೊ ಇದು ಋಷಿ ಮನುವಿಗೆ ಸಮರ್ಪಿತವಾದ ಒಂದು ದೇವಾಲಯ. ಋಷಿ ಮುನಿಯ ಅಂದ್ರೆ ಮನು. ಸೊ ಮಾನವನ ಸೃಷ್ಟಿಕರ್ತಾನೆ ಅಂತ ಕರೀತಾರೆ. ಸೊ ಮನು ಆವಾಸವಾಗಿದ್ದ ಸ್ಥಳ. ಇದಕ್ಕೆ ಮನುವಿಗೆ ಸಮರ್ಪಿತವಾದ ಒಂದು ದೇವಾಲಯವನ್ನು ಕಟ್ಟಿಸಿದ್ದಾರೆ. ಅದೇ ಮನು ಟೆಂಪಲ್. ಹಿಮಾಚಲ ಪ್ರದೇಶದ ಓಲ್ಡ್ ಮನಾಲಿಯಲ್ಲಿರುವ ಮನು ದೇವಾಲಯವು ಹಿಂದೂ ಧರ್ಮದ ಸೃಷ್ಟಿಕರ್ತನೆಂತ ಮತ್ತು ಕಾನೂನು ದಾತ ಎಂದು ನಂಬಲಾದ ಋಷಿ ಮುನುವಿಗೆ ಸಮರ್ಪಿತವಾದ ಏಕೈಕ ದೇವಾಲಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇದು ಬಿಯಸ್ ನದಿ ತೀರದಲ್ಲಿರುವ ಪ್ರಾಚೀನ ದೇವಾಲಯವು ಮನು ಋಷಿ ಭೂಮಿಯ ಮೇಲೆ ಮೊದಲ ಹೆಜ್ಜೆ ಹಾಕಿ ಧ್ಯಾನ ಮಾಡಿದ ಸ್ಥಳವೆಂದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಇದು ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಇದು ಸ್ಥಳ ಬಂದ್ಬಿಟ್ಟು ಓಲ್ಡ್ ಮನಾಲಿ, ಹಿಮಾಚಲ್ ಪ್ರದೇಶ. ಕತೆ ಪುರಾಣಗಳ ಪ್ರಕಾರ ಪ್ರಳಯದ ನಂತರ ಮಾನವ ಜನಾಂಗವನ್ನು ಉಳಿಸಿದ ಮನುವನ್ನ ಋಷಿ ಇಲ್ಲಿ ಧ್ಯಾನ ಮಾಡಿದ್ದರು. ಸೊ ಅದರಿಂದ ಮನುವಿನ ಆವಾಸ ಸ್ಥಳ
ಅದರಿಂದ ಇದಕ್ಕೆ ಮನಾಲಿ ಎಂಬ ಹೆಸರು ಬಂದಿದೆ. ಮನು ಆಲಯ ಅಂದರೆ ಮನಾಲಿ, ಮನುವಿನ ವಾಸಸ್ಥಾನ. ಇದು ವಾಸ್ತುಶಿಲ್ಪಿ ಯಾವಾಗಲೂ ಹೇಳಿದ್ನಲ್ಲ, ಹಿಡಿಂಬ ದೇವಿ ಟೆಂಪಲ್ ಥರನೇ ಪಗೋಡ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಆ್ಯಂಡ್ ನೋಡ್ತಾ ಇರುವುದು ಇಲ್ಲೆಲ್ಲ ಹಿಂದ್ಗಡೆ ಹಿಮಾಚಲ ಪ್ರದೇಶದ ಸರಣಿಯಲ್ಲಿರುವ ಸ್ನೋ ಎಲ್ಲ ಇದೆ, ಹಿಂದ್ಗಡೆ ಬರ್ಫ್ ಇದೆ. ಆ್ಯಂಡ್ ಸುತ್ತ ಬೆಟ್ಟ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಮನು ಅನ್ನೋ ಅವರ ಹೆಸರಿಂದಾನೇ ಈ ಊರಿಗೆ ಮನಾಲಿ ಅಂತ ಸಹ ಹೆಸರು ಬಂದಿದೆ. ಬನ್ನಿ ಒಳಗಡೆ ಹೋಗಿ ಟೆಂಪಲ್ ಆಗಿದೆ ಅಂತ ನೋಡ್ಕೊಳ್ಳೋಣ. ಅಂಡ್ ಈ ಮಂದಿರದ ಸ್ಟ್ರಕ್ಚರ್ ಸಹ ಹಿಡಿಂಬಾಳ ದೇವಿ ಟೆಂಪಲ್ ತರಾನೇ ಇದೆ ನಾವು ನೋಡಿದ ಹಾಗೇನೆ. ಆದ್ರೆ ಇಲ್ಲಿ ನೀವು ನೋಡಬಹುದು ಕಟ್ಟಿಗೆ ಮತ್ತು ಕಾಂಕ್ರೀಟ್ ನ ಮಿಕ್ಸರ್ ಮಾಡಿದ್ದಾರೆ. ಆದ್ರೆ ಹಿಡಿಂಬಾಲಿ ನಾವು ಬರೀ ಕಟ್ಟಿಗೆನ ನೋಡ್ತೀವಿ. ಬಟ್ ಇಲ್ಲಿ ಎರಡರ ಮಿಕ್ಸರ್ ಇದೆ. ಅಲ್ಲಿ ನಡುವೆ ನೋಡಬಹುದು ಗೋಪುರ, ಮೇಲಿನ ಶಿಖರ ಕಟ್ಟಿಗೆ ಹಾಕಿದ್ದಾರೆ. ಅಂಡ್ ಕಮ್ಮ ನಿಂತಿರುವ ಗೋಪುರಕ್ಕೆ ಕಾಂಕ್ರೀಟ್ ಅಥವಾ ಸಿಮೆಂಟ್ ನಿಂದ ಮಾಡಿದ್ದಾರೆ. ಅವರೇ ಮನುಸ್ಮೃತಿ ಅಂತ ಗ್ರಂಥನ ಸಹ ಬರೆದಿದ್ದಾರೆ. ಅದರಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಹೇಗೆ ಮದುವೆ ಸಂಪ್ರದಾಯಗಳನ್ನ ಮಾಡಬಹುದು, ಹೇಗೆ ನಮ್ಮ ಪರನೆಲ್ಲ ಮದುವೆ ಸಂಪ್ರದಾಯ ಅಥವಾ ಬೇರೆ ಸಂಪ್ರದಾಯಗಳನ್ನ ಹೇಗೆ ಮಾಡಬೇಕು ಅಂತ ಸಹ ಬರೆದಿದ್ದಾರೆ. ಮನುಸ್ಮೃತಿ ಅಂತ ಗ್ರಂಥದಲ್ಲಿ ಹಿಂದೂ ಸಂಪ್ರದಾಯನ ಹೇಗೆ ಪಾಲಿಸಬೇಕು, ಅಲ್ಲಿ ಸಂಪ್ರದಾಯದ ಆಚಾರ ವಿಚಾರಗಳನ್ನೆಲ್ಲ ಬರೆದಿದ್ದಾರೆ. ಇದೊಂದು ದಂತಕಥೆ ಎಂದು ಸಹ, ಮನು ಅವರ ಬಗ್ಗೆ ಒಂದು ದಂತಕಥೆಯೂ ಸಹ ಇದೆ. ಅದೇನಪ್ಪಾ ಅಂದ್ರೆ, ಒಂದು ಊರಲ್ಲಿ ಅವರಿಗೆ ಒಂದು ನದಿ ತೀರದಲ್ಲಿ ಒಂದು ಮೀನು ಸಿಗುತ್ತೆ. ಆ ಮೀನು ಅವ್ರಿಗೆ ಹೇಳುತ್ತೆ ನಿಮಗೆ ಸೇವ್ ಮಾಡುವಂತ. ಅವಾಗ ಅವ್ರು ಮೀನನ್ನ ಸೇವ್ ಮಾಡ್ತಾರೆ. ಆ ಮೀನು ಯಾವಾಗ ಅವರು ಸಮುದ್ರಕ್ಕೆ ಒಯ್ದು ಬಿಡ್ತಾರೆ, ಅವಾಗ ಅದು ದೊಡ್ಡದಾಗಿ ವಿಷ್ಣುವಿನ ಅವತಾರ ತಾಳುತ್ತೆ. ಅವಾಗ ಅವರು ಸೇವ್ ಮಾಡಿದ ಬೇರೆ ಯಾವುದೂ ಇರೋದಿಲ್ಲ, ಅದು ವಿಷ್ಣುವಿನ ಅವತಾರದಲ್ಲಿರುವ ಮೀನಿನ ಅವತಾರ, ವಿಷ್ಣುವಿನ ಮೀನಿನ ಅವತಾರವಾಗಿರುತ್ತದೆ. ಮತ್ತೆ ವಿಷ್ಣು ಅವರಿಗೆ ಹೇಳ್ತಾನೆ, ನಿನಗೆ ಏನೆಲ್ಲ ಬೇಕು ಅದನ್ನೆಲ್ಲ ನೀನು ಒಂದು ಬೋಟ್ ಮಾಡಿ ಅದರಲ್ಲಿ ನಿನಗೆ ಏನೇನು ಬೇಕು ಅದನ್ನೆಲ್ಲ ತಗೊಳ್ಕೊಂಡು ಇಲ್ಲಿಂದ ಹೋಗು. ಯಾಕಂದ್ರೆ ಮತ್ತೆ ಮೀನೇ ಹೇಳ್ತದಲ್ಲ, ಮೀನಿನ ಮತ್ಸ್ಯ ಅವತಾರದಲ್ಲಿ ವಿಷ್ಣು ಅವನಿಗೆ ಉಪದೇಶ ಮಾಡುತ್ತಾನೆ. ಇಲ್ಲಿ ಜಲಪ್ರಳಯವಾಗುವುದಿದೆ, ಭೂಮಿ ಅಂತ್ಯವಾಗುವುದಿದೆ. ನೀನು ನಿನ್ನ ಬೇಕಾದ ಜನರು ಅಥವಾ ಪ್ರಾಣಿಗಳು, ನಿನಗೆ ಏನೇನೋ ಅಗತ್ಯವಿದೆ ಮುಂದಿನ ಜೀವನಕ್ಕಾಗಿ, ಅದನ್ನೆಲ್ಲ ನೀನು ಒಂದು ಹಡಗನ್ನು ಮಾಡಿ ಅದರಲ್ಲಿ ತೆಗೆದುಕೊಂಡು ನೀನು ಹೊರಟು ಹೋಗುವಂತ. ಹಾಗೆ ಮನು ಒಂದು ಹಡಗನ್ನು ನಿರ್ಮಾಣಿಸಿ ಅವನಿಗೆ ಬೇಕಾದ ಜನರು, ಗಿಡ, ವನಸ್ಪತಿಗಳ ಬೀಜಗಳು, ಪ್ರಾಣಿ, ಪಕ್ಷಿ ಎಲ್ಲ ಮಾತಾಡಿದ ಕೆಲಸ ಅಂತ ಹೇಳ್ಬೇಕು. ಅವನು ಹಡಗನ್ನು ಮಾಡಿ ಅವನಿಗೆ ಬೇಕಾದ ಜನರು, ಪ್ರಾಣಿಗಳು, ಪಕ್ಷಿಗಳು ಮತ್ತು ಗಿಡ ವನಸ್ಪತಿಗಳೆಲ್ಲ ಬೀಜಗಳನ್ನ ಸಹ ತೆಗೆದುಕೊಂಡು ಒಂದು ಹಡಗನ್ನು ಮಾಡಿ ಹೋಗ್ತಾನೆ. ಮತ್ತು ಹೀಗೆ ಹೊಸ ನಾವು ಅನ್ಬೋದು ಹೊಸ ಜಗತ್ತನ್ನು ಸೃಷ್ಟಿಯಾಗುತ್ತದೆ. ಸೊ ಪ್ರಳಯವಾಗುತ್ತೆ, ಅದರ ನಂತರ ಹೊಸ ಜಗತ್ತು ಸೃಷ್ಟಿಯಾದ ನಂತರ ಅವರು ಇಲ್ಲೇ ಬಂದು ತಪಸ್ ಮಾಡ್ತಾರೆ. ಆದ್ದರಿಂದ ಈ ಪ್ಲೇಸ್ ನ ಅವರ ಹೆಸರಿನಿಂದಲೇ ನಿರ್ಮಾಣವಾಗಿದ್ದು ಇದನ್ನ ಮನಾಲಿ ಅಂತ ಸಹ ಅಂತಾರೆ. ಅಂಡ್ ಈ ಇದಕ್ಕಾಗಿ ಹೇಳ್ಬೋದು ಮನು ನೆನೆಸಿದ ಸ್ಥಳ ಮನಾಲಿ ಅಂತ. ಸೊ ನೋಡಿದ್ರಲ್ಲ, ಇದು ಓಲ್ಡ್ ಮನಾಲಿಯಲ್ಲಿರುವ ಮನು ದೇವಾಲಯದ ಒಂದು ದರ್ಶನ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.